ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಯಾದಗಿರಿ ವತಿಯಿಂದ ಆಯೋಜಿಸಿದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಸರ್ಕಾರದ ಆದೇಶದಂತೆ ಪ್ರತಿ ತಾಲೂಕು ಪಂಚಾಯಿತಿಯಲ್ಲಿ ಸಂವಿಧಾನದ ಜಾಗೃತಿ ಮೂಡಿಸುವ ಕುರಿತು ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಜಾಗೃತಿ ಜಾಥಾ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ವಿವಿಧ ರೀತಿಯ ಮೆರುಗು ತರುವಂತಹ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು, ಅದೇ ರೀತಿ ದೇವತ್ಕಲ್ ಗ್ರಾಮದಲ್ಲಿ ಇಂದು ಸಮಾಧಾನ ಜಾಗೃತಿ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ಅಂಬೇಡ್ಕರ್ ಅವರ ಕ್ರಿಕೆಟ್ ಪೂಜೆ ಮಾಡಿ ಪುಷ್ಪಾಚರಣೆ ಮಾಡಿ ಶಿಕ್ಷಕರಾದ ಗುರುನಾಥ್ ರಾಥೋಡ್ ಅವರಿಂದ ಸಂವಿಧಾನ ಪೀಠಿಕೆಯನ್ನು ಓದುವುದರ ಮೂಲಕ ಜಾಗೃತಿಯನ್ನ ಮೂಡಿಸಲಾಯಿತು. ವಿವಿಧ ಶಾಲೆಯಿಂದ ಆಗಮಿಸಿದ ವಿದ್ಯಾರ್ಥಿಗಳಿಂದ ನೃತ್ಯ, ಲೇಜಿಮ್ ಹಾಗೂ ಡೊಳ್ಳು ಕುಣಿತ ಎಲ್ಲರ ಗಮನವನ್ನ ಸೆಳೆಯಿತು. ಮುಖಂಡರು ಡೊಳ್ಳು ಬಾರಿಸುವ ಮೂಲಕ ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿ ಎಲ್ಲರ ಗಮನವನ್ನ ಸೆಳೆದರು. ಗ್ರಾಮಸ್ಥರು ಕೂಡ ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿ ಮತ್ತಷ್ಟು ಮೆರುಗನ್ನ ತಂದುಕೊಟ್ರು. ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ದೇವತ್ಕಲ್ ಗ್ರಾಮದ ಗ್ರಾಮಸ್ಥರು, ಶಾಲೆಯ ಶಿಕ್ಷಕರು, ಮುಖಂಡರುಗಳು, ದಲಿತ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್. ಮತ್ತು ಒಂದು ಹೆಣ್ಣುಮಗಳು ಹಿಂದೂ ಮನಸ್ಫೂರ್ತಿಯಲ್ಲಿ ಏನಿತ್ತು, ಮತ್ತು ಹೆಣ್ಣು ಸತ್ತೊಳಪ್ಪ ಅಂದ್ರೆ ಹೆಣ್ಮಗಳಿಗೆ ಏನಪ್ಪ ತೆಲಿಗೊಳಿಸಿದ್ರು. ತೆಲಿಗೊಳಿಸಕ್ಕೆ ಏನಪ್ಪ ಬೆಂಕಿಯಲ್ಲಿ ಆರಿಸಿ ಸಾಯುವಂಥ ಪದ್ಧತಿ ಇತ್ತು. ಅಂಥದ್ದನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡಿ ಇವತ್ತೇನಪ್ಪ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಅಕ್ಷರ ಕಲ್ತಿಗೆ ನಮಗೆ IAS ಆಗಬೇಕು, IPS ಆಗಬೇಕು, ಪ್ರತಿಯೊಂದು ಸ್ಥಾನಮಾನದಲ್ಲಿ ಮುಂದೆ ಬರಬೇಕಾಗಿತ್ತು ಅಂತಕ್ಕಂಥದ್ದು ಮಾಡ್ಬೇಕಂತೇಳಿ ಮಾಡಿದ್ದು ಯಾರದಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿಲ್ಲ ನಿಮ್ಗೆ. ಇವತ್ತು ಒಬ್ಬ ಹೆಣ್ಮಗಳಿಗೆ ಸರ್ಕಾರಿ ನೌಕರರು ಹೇಳಪ್ಪ ಅಂತಾರೆ ಈಗ ರಜೆ ಕೊಡ್ತಕ್ಕಂಥದ್ದು, ಗರ್ಭಿಣಿ ರಜೆ ಕೊಡ್ತಕ್ಕಂಥದ್ದು ಮಾಡಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್. ಅರ್ಥ ಮಾಡ್ಕೋಬೇಕು ಎಲ್ಲರೂ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡು ನಾವು ಸಂವಿಧಾನ ತಿಳ್ಕೊಂಡಿವಿ ಅಂದ್ರೆ ಮಾತ್ರ ಇವತ್ತು ಭಾರತ ದೇಶದಲ್ಲಿ ನಾವು ರಾಜ್ಯರಾಗಿ ಬಾಳ್ಬೇಕಾಗ್ತದೆ, ಬಾಳ್ತೀವಿ ನಾವು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದೇನು ಆಟ ಕುಂಟ ಲೆಕ್ಕಕ್ಕಿಲ್ಲ ಅನ್ನಂಗಿಲ್ಲ. ಅದ್ರ ಬಗ್ಗೆ ತಿಳ್ಕೊಬೇಕು ನಾವೆಲ್ಲ ಜನಾಂಗದವರು ತಿಳ್ಕೊಬೇಕು ಬಾಬಾ ಸಾಹೇಬ್ ಸಂವಿಧಾನ. ಯಾಕಂದ್ರೆ ಬಾಬಾ ಸಾಹೇಬ್ ಸಂವಿಧಾನದಿಂದನೇ ಕೊಟ್ಟು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಇವತ್ತು MLA ಆಗ್ಬೋದು, MP ಆಗ್ಬೋದು, ಪ್ರತಿಯೊಂದು ಆಗಿರ್ಬೋದು. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಏನಪ್ಪ ಚಾ ಮಾರಿ ಅಂತ ಹೇಳ್ತಾರೆ. ಚಾ ಮಾರಿ ಏನು ಮಾರಿ ಅಂತ ನಮಗಂತೂ ಗೊತ್ತಿಲ್ಲ. ನಮ್ಗೆ ಸಂವಿಧಾನದ ಆಸೆಗಳನ್ನೇ ಗೊತ್ತು ಮಾಡ್ತಾ ಇಲ್ಲ ಅವ್ರು. ನಮಗೆ ಸಂವಿಧಾನ ಬಗ್ಗೆ ತಿಳುವಳಿಕೆನೂ ಮಾಡ್ತಾ ಇಲ್ಲ. ಇವತ್ತು ಆರಿಸಿ ಬಂದು ಏನಂತಾರೆ, ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತಂತ ಹೇಳ್ತಾರೆ. ಸಂವಿಧಾನ ಬದಲಾವಣೆ ಮಾಡೋದು ಸಣ್ಣ ಮಾತಲ್ಲ. ಸಂವಿಧಾನ ಬದಲಾವಣೆ ಮಾಡೋಕೆ ಯಾವ ಮಗನೂ ಬಿಡಕ್ಕೊಳ್ಳೋದು, ನಾವು ಬಿಡಕ್ಕೆ ತಯಾರಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲಾವಣೆ ಮಾಡಕ್ಕೆ ನಾವು ಬಿಡಲ್ಲ. ನಿಮ್ಮನ್ನು ಬದಲಾವಣೆ ಮಾಡ್ತೀವಿ, ನಿಮ್ಮ ದೇಶದಿಂದ ಓಡಿಸ್ತೀವಿ ಅಂತಕ್ಕಂಥ ಇವತ್ತೇನಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸುಗಳನ್ನು ಒಂದೊಂದಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಅಪ್ಪಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ತಿಳ್ಕೊಂಬಿಡ್ರಿ ನೀವು. ಅಧಿಕಾರಕ್ಕೆ ಬಂದರೆ ಇವತ್ತು ನಮಗೆ ಏನೆಲ್ಲ ಕೆಲಸಗಳು ಮಾಡಿರೋದು ಅರ್ಥ ಮಾಡ್ಕೋಬೇಕು. ಬಟ್ ನಾವು SC ಜನಾಂಗದವ್ರಿಗೆ ಕೂಡ 50 ಲಕ್ಷ ಇತ್ತು ಕೆಲಸ, ಇವತ್ತು 1 ಕೋಟಿ ಮಾಡಿರೋದು ಕೆಲಸಕ್ಕೆ. ಅದನ್ನು ಕೂಡ ಇವತ್ತು ಏನಪ್ಪ ಅಂತಂದ್ರೆ ಎಲ್ಲ ಮಹಿಳೆಯರಿಗೆ ಏನಪ್ಪ ಅಂತಂದ್ರೆ ಇವತ್ತು ಬಸ್ಸಿನ ಸೌಕರ್ಯ ಫ್ರೀಯಾಗಿ
ಬಿಟ್ಟಿ ಭಾಗ್ಯ ಅಂತ ನಾ ಬೋಳಿ ಮಕ್ಕಳು ಮನೇಲಿ ಕೊಡ್ತಾರೆ ಬಿಟ್ಟಿ ಭಾಗ್ಯ ಮನೆಯಿಂದ ಕೊಡಲ್ಲ ಸರ್ಕಾರದಿಂದ. ಈಗ ನಮ್ಮ ಹೆಣ್ಣು ಮಕ್ಕಳು ಏನಪ್ಪ ಅಂದ್ರೆ ಹಿಂದುಳಿದ ಜನಾಂಗದವರು ಎಸ್ ಟಿ ಯಾರೇ ಆಗಿರ್ಬೋದು ನಾವು ಏನಪ್ಪ ಅಂತಂದ್ರೆ ಬಡವರು ಏನಪ್ಪ ಅಂತಂದ್ರೆ ನನ್ನ ಜನಾಂಗ ಏನಪ್ಪ ಅಂತಂದ್ರೆ ಆರಾಮಾಗಿ ಬಸ್ನಲ್ಲಿ ತಿರುಗಾಡಬೇಕು, ಅವತ್ತು ಮನೇಲಿ 2,000 ರೂಪಾಯಿ ತೊಗೊಂಡು ಒಳ್ಳೆ ಊಟ ಮಾಡಬೇಕು, ಇಂಥದ್ದನ್ನೆಲ್ಲ ಮಾಡ್ಬೇಕಂತೇಳಿ ಎಷ್ಟು ಮಾಡಿರ್ತಕ್ಕಂಥ ಪುಣ್ಯಾತ್ಮ. ಅದಕ್ಕೆ ಬಿಟ್ಟಿ ಭಾಗ್ಯ ಅಂತೇಳಿ ಕೆಟ್ಟ ಹೆಸರು ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಬಂಧುಗಳು. ನಾವೇನಾದ್ರು ಅಂಥದಕ್ಕೆ ನಾವು ಅಪಸಪ್ಪ ಕೊಡಲ್ಲ. ಅದಕ್ಕಾಗಿ ಇವತ್ತು ಈ ಜಾತದಲ್ಲಿ ಏನಪ್ಪ ಎಲ್ಲ ಜನಾಂಗದವರು ಇವತ್ತು ನಾನು ನೋಡಿ ಮಕ್ಕಳಿಗೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ನಾವು ಎಲ್ಲಿಂದ ಬಂದೀವಪ್ಪ ಅಂತಂದ್ರೆ ತಿಂದಿಣಿ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೀವಿ. ನಾವು ತಿಂದಿಣಿ ಗ್ರಾಮ ಪಂಚಾಯತಿಲಿ ಬೆಳಗ್ಗೆ 10 ಗಂಟೆಗೆ ಮಕ್ಕಳು ಬಂದು ಕುಂತು ಹೈಸ್ಕೂಲ್ ಮಕ್ಕಳು ಹೇಳಬೇಕು ಎಷ್ಟು ಚಂದ ಡ್ರೆಸ್ ಮಾಡ್ಕೊಂಡು ಅವ್ರ ಲೇಜಿಮೇನು ಅವ್ರ ಡ್ಯಾನ್ಸ್ ಅನ್ನು ಏನು. ಇವತ್ತು ಸಂವಿಧಾನ ಜಾಗೃತಿ ಜಾಥಾ 100ಕ್ಕೆ 100 ಯಶಸ್ವಿ ಆಗಿದೆ ಅಂತ ಹೇಳ್ಕೊಂತ ಪ್ರತಿಯೊಂದು ಜನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಾಗೃತಿಯ ಕಾರ್ಯಕ್ರಮ ಇವತ್ತು ದೇವತ್ಕಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಈ ದೇವತ್ಕಲ್ಲದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ದೇವತ್ಕಲ್ ಪ್ರಮುಖರಾಗಿರ್ಬೋದು, ನಮ್ಮ ದೇವತ್ಕಲ್ ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತು ಆ ರೀತಿ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಸ್ಕೂಲಿನ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕಿಯರು ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು. ಇವತ್ತಿನ ದಿನ ನಾವೇನಾದರೂ ಇವತ್ತು ಸಮಾನತೆ ಇಲ್ಲಿ ಬದುಕಿಗೆ ಇದ್ರೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ನಮಗೆ ಸಂವಿಧಾನವನ್ನು ಬರಲಿಕ್ಕೆ ಅವ್ರು ಎಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ತ್ಯಾಗಮಯ ಮಾಡಿ ಇದು ನಮ್ಮ ದೇಶಕ್ಕೆ ಆ ಸ್ವಾತಂತ್ರ್ಯದ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರೆ ಅವತ್ತಿಂದ ಹೇಳ್ತಾರೆ, ಪತ್ರಕರ್ತರೊಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೇಳ್ತಾರೆ, ಇಲ್ರಿ ನಿಮ್ಗೆ ಯಾಕೆ ಇಷ್ಟೆಲ್ಲ ನೀವಿದ್ರು, ನಿಮ್ಗೆ ಯಾಕೆ ನೀವು ಏನು ಜನರು ಕೂಡ ಜಗಳನ ಆಡಲ್ಲ, ನಿಮ್ಮಲ್ಲಿ ಯಾವ ಆಯುಧನೂ ಇಲ್ಲ, ನಿಮ್ಮಲ್ಲಿ ಪಿಸ್ತೂಲ್ ಇಲ್ಲ, ಯಾಕೆ ಅಂತೀರಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಬ್ಬ ಪತ್ರಕರ್ತ ಮಿತ್ರ ಕೇಳ್ತಾನೆ. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾನೆ, ಇಲ್ಲಪ್ಪ ನನ್ನಲ್ಲಿ ಇರ್ತಕ್ಕಂಥ ವಿದ್ಯೆನ ಆಯುಧ ಇದೆಯಲ್ಲ ಅದಕ್ಕೆ ನನಗೆಲ್ಲರೂ ಎದುರ್ತಾರೆ ಅಂತಕ್ಕಂಥ ಮಾತು ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಧಿವೇಶನ ಮುಗಿಸಿ ಹೊರಗಡೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ಸಲ ಪತ್ರಕರ್ತ ಕೇಳ್ತಾರೆ, ಇಲ್ಲ ಸರ್ ಇವತ್ತು ಯಾಕೆ ಬಹಳ ನಿಮ್ಮ ಆಶ್ಚರ್ಯದಲ್ಲಿದ್ದೀರಿ ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಇಷ್ಟಿನವರೆಗಾದ್ರೂ ರಾಜರ ಹೊಟ್ಟೆಯಲ್ಲಿ ರಾಜರೇ ಹುಡ್ತಿದ್ರು, ಇನ್ನು ಮತಗಟ್ಟೆ ಮುಖಾಂತರ ರಾಜ ಹುಟ್ಟಂತ ವ್ಯವಸ್ಥೆ ಇವತ್ತು ಈ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಗೆ ಸಂವಿಧಾನ ಕೊಡೋಕ್ಕಿಂತ ಮೊದಲೇ ಇವತ್ತು ರಾಜರ ಮಕ್ಕಳು ರಾಜನೇ ಆಗ್ತಿದ್ರು. ಇವತ್ತೊಬ್ಬ ಸಾಮಾನ್ಯ ಕುಟುಂಬದವರು ರಾಜರಾಗ್ತಕ್ಕಂಥ ಅವಕಾಶ ಈ ದೇಶದಲ್ಲಿ ಯಾರಾದ್ರೂ ಮಾಡಿಕೊಟ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಒಂದು ರೀತಿ ಅಲ್ಲ, ಎಲ್ಲಾ ರೀತಿ ಸಮಾನತೆ, ಇವತ್ತು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಹಕ್ಕು, ಇವತ್ತು ಶಿಕ್ಷಣ, ನಾವ್ ಎಲ್ಲಾ ರೀತಿ ನೋಡ್ರಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಏನಾದ್ರೂ ನಮಗೆ ಸಂವಿಧಾನ ಎಲ್ಲಿ ಗುಲಾಮರಾಗಿ ಇರ್ತಿದ್ವಿ ಅಂತಕ್ಕಂಥ ವಿಚಾರ ಮಾಡ್ಬೇಕಾಗ್ತದೆ. ಅದಕ್ಕಂತ ಇವತ್ತು ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಇವತ್ತೇನು ಜಾಗೃತಿ ಕಾರ್ಯಕ್ರಮ ಇವತ್ತೆಲ್ಲರೂ ಕಲಿತು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿಕೊಡೋದಕ್ಕೆ ಎಲ್ಲ ವರ್ಗದಲ್ಲೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಕಾರ್ಯಕ್ರಮ ಮುಗಿಸ್ತಿದ್ದೇನೆ. ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ರೂಪಿಸಲು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಸಿ ಮಾದೇವಪ್ಪ ಸಾಹೇಬರು ಇವರ ಆದೇಶದ ಮೇರೆಗೆ ಇವತ್ತು ಇನ್ನೊಂದು ಕಾರ್ಯಕ್ರಮ ನಡೀತಿದೆ ಬಂಧುಗಳೇ. ಇವತ್ತು ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ಸಿಕ್ಕಿ 76 ವರ್ಷಗಳಾದರೂ ಕೂಡ ನಮಗೆ ಸಂವಿಧಾನ ಬಗ್ಗೆ ನಮ್ಗೆ ಅರಿವೇ ಇಲ್ಲ. ಯಾಕಂತ ಕೇಳಿದ್ರೆ ಸಂವಿಧಾನ ಏನೋ ನಾವು ಅರಿವು ಮಾಡ್ಕೊಂಡ್ವಿ, ಸಂವಿಧಾನ ಬಗ್ಗೆ ನಾವು ತಿಳ್ಕೊಂಡಿವಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನಪ್ಪ ಅಂದ್ರೆ ದೇಶ ನಾವೇ ಆಳ್ತೀವಿ ಅಂತಕ್ಕಂಥ ಮನೋಭಾವದಿಂದ ನಮಗೆ ಆಳ್ತಕ್ಕಂಥ ಬೇರೆ ಪಕ್ಷದವ್ರು ಏನಪ್ಪ ಅಂತಂದ್ರೆ ಸಂವಿಧಾನದ ಆಶಯಗಳನ್ನು ಮುಚ್ಚಿಡತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. ಅದಕ್ಕಾಗಿ ಇವತ್ತು ಇದೊಂದು ಸಂವಿಧಾನ ಜಾಗೃತಿ ಜಾಥಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಏನಾದಿಲ್ಲ, ಇಲ್ಲಿ ಪ್ರತಿಯೊಂದು ಹಳ್ಳಿಯವರು ಪ್ರತಿಯೊಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇರದೆ ಹೋದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಿತ್ತು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ. ಇವತ್ತು ಭಾರತ ದೇಶದಲ್ಲಿ ಇವತ್ತೇನಪ್ಪ ಅಂದ್ರೆ ಭಾರತ ದೇಶ ಕತ್ತಲೆಯಲ್ಲಿತ್ತು. ಕತ್ತಲೆ ಇರ್ತಕ್ಕಂಥ ದೇಶಕ್ಕೆ ಇವತ್ತು ಏನಾದರೂ ಬೆಳಕು ಕೊಟ್ಟಿರ್ತಕ್ಕಂಥ ನಾಯಕ ಯಾರು ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮತ್ತೆ ಇನ್ನೊಂದು ತಿಳ್ಕೊಬೇಕು ನೀವು, ಭಾರತ ದೇಶಕ್ಕೆ ಬಟ್ಟೆನೇ ಇರಲಿಲ್ಲ, ಬರೆ ಮೇಲಿದ್ದೀವಿ ನಾವೆಲ್ಲರೂ, ಬರೆ ಮೇಲಿದ್ದೀವಿ. ಹಿಂದ ಪರಿಕೆ ಇತ್ತು, ಮುಂದ ಏನಿತ್ತು ಮಗಿ ಇತ್ತು ನಮ್ಗೆ.
ಅಂಥದನ್ನು ಕೂಡ ಬಿಚ್ಚಿಗೆಸಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕಾಗಿರ್ಬೋದು ಮತ್ತು ಏನಪ್ಪ ವಿಶ್ವಕ್ಕಾಗಿರ್ಬೋದು ಒಂದು ಶ್ರೇಷ್ಠವಾದ ಗ್ರಂಥವನ್ನು ಕೊಡೋದ್ರ ಮುಖಾಂತರ ಶ್ರೇಷ್ಠವಾದ ಸಂವಿಧಾನ ಕೊಡೋದ್ರ ಮುಖಾಂತರ ನಮ್ಗೆ ಏನಪ್ಪ ಸಂವಿಧಾನದಲ್ಲಿ ಒಂದು ಸ್ಥಾನಮಾನಗಳು ಕೊಟ್ಟಿದ್ದಾರೆ ಬಂಧುಗಳೇ. ಇವತ್ತು ನಾನು ಇಷ್ಟು ಗಂಟಾಘೋಷವಾಗಿ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ತಮಗೆಲ್ಲರೂ ಗೊತ್ತಿರುವಂತೆ ಇವತ್ತು ರಾಜ್ಯಾದ್ಯಂತ 75 ವರ್ಷಗಳ ಕಾಲ ನಾವು ಈ ಸಂವಿಧಾನವನ್ನು ರಚನೆ ಮಾಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆಯ ಸಂವಿಧಾನ ಪುಸ್ತಕದೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬರ ಮೂರ್ತಿಯೊಂದಿಗೆ ಇವತ್ತಂತಂದ್ರೆ ಇಡೀ ರಾಜ್ಯಾದ್ಯಂತ ವಾಹನದೊಂದಿಗೆ ಸಂಚಾರ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಇವತ್ತು ಜೀವಿಸಬೇಕಾದ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಪುಸ್ತಕವನ್ನು ಹೇಳ್ತೀನಿ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜನಸಾಮಾನ್ಯರು ಕೂಡ ಇವತ್ತು ನಾವು ಗೌರವವನ್ನು ಕೊಡಬೇಕಾಗಿದ್ದು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂಥ ಆ ಸಂವಿಧಾನ ಪುಸ್ತಕಕ್ಕೆ ನಾವು ಇವತ್ತು ಗೌರವ ಕೊಡಬೇಕು. ಇವತ್ತು ನಾವು ಅಷ್ಟೇ ಗೌರವ ಕೊಡೋದಿಲ್ಲ, ಪ್ರತಿದಿನ ನಾವು ಆ ಸಂವಿಧಾನ ಪುಸ್ತಕ ಸ್ಮರಣೆಯನ್ನು ಮಾಡಿ ಅದು ಘೋಷವಾಕ್ಯ ಇದೆ, ಆ ಘೋಷಣೆ ಕೂಡ ನಾವು ಪ್ರತಿದಿನ ಬೆಳಗ್ಗೆ ಶಾಲೆಯಲ್ಲಿ ಕೂಡ ನಾವು ಮಕ್ಕಳಿಗೆ ಅನಿಸ್ತಾ ಇದ್ದೀವಿ. ಅದು ನಾವೆಲ್ಲರೂ ಪೀಠಿಗೆ ನಾವೆಲ್ಲರೂ ಇಲ್ಲಿ ಪ್ರಮಾಣ ಮಾಡೋದ್ರ ಮೂಲಕ ಓದಿಸ್ತಾ ಇದ್ದೀನಿ. ನಾವೆಲ್ಲರೂ ಆ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನದ ಅನುಪಾಲನೆ ಮಾಡಿ ನಾವಿವತ್ತು ನಮ್ಮ ಜೀವನದಲ್ಲಿ ಎಷ್ಟು ಸ್ಮರಿಸಿದ್ರು ಕೂಡ ನಮ್ಗೆ ಕಡಿಮೆ ಅನಿಸುತ್ತೆ. ಯಾಕಂತಂದ್ರೆ ನಾವು ಉಸಿರಾಡೋದು ಕೂಡ ಇವತ್ತು ಉಸಿರಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಪ್ರತಿಯೊಂದು ಹಕ್ಕನ್ನು ಪಡಿಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಪುಸ್ತಕದಿಂದ ಅದಕ್ಕೆ ತಾವೆಲ್ಲರೂ ಗೌರವವನ್ನು ಕೊಡಬೇಕು, ನಾವೆಲ್ಲರೂ ಅದಕ್ಕೆ ಸ್ಮರಿಸುವಂತ ಕೆಲಸ ಮಾಡಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಯವರೆಗೆ ಇವತ್ತು ನಮ್ಮ ದೇವತ್ಕಲ್ ಗ್ರಾಮಕ್ಕೆ ಆಗಮಿಸಿದಂತ ಜಾಥಾಕ್ಕೆ ನಾವೆಲ್ಲರೂ ಹೃದಯ ಸ್ಫೂರ್ತಿ ಏನಪ್ಪ ಅಂದ್ರೆ ಸ್ವಾಗತ ಮಾಡ್ತಾ ತಮ್ಮೆಲ್ಲರೂ ಇವತ್ತು ಏನು ಭಾಗವಹಿಸಿರಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್.